ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಕೃಷಿ ವಿಶ್ವವಿದ್ಯಾಲಯದಲ್ಲಿ ಅಂತರ್ ಮಹಾವಿದ್ಯಾಲಯಗಳ ಕ್ರೀಡಾಕೂಟ. ದೈಹಿಕ ಆರೋಗ್ಯ ಸದೃಢತೆಗೆ ಕ್ರೀಡೆಗಳು ಅಗತ್ಯ. ಗುರುರಾಜ್ ಸುಂಕದ್. ಮಹರ್ ಜಾತಿ ಜನರನ್ನು ಚಲುವಾದಿ, ಹೊಲೆಯ ಜಾತಿಗಳ ಸಮಾನಾರ್ಥಕ ಪರಿಗಣಿಸದೇ ಇರಲು ಮಹೇಂದ್ರ ಮಿತ್ರ ಮನವಿ. ಬಗರ್ ಹುಕುಂ ಸಾಗುವಳಿದಾರರ ಅರ್ಜಿ ತಿರಸ್ಕಾರ ವಿರೋಧಿಸಿ ಫೆಬ್ರವರಿ 10ರಂದು ಜಿಲ್ಲಾ ಮತ್ತು ತಾಲೂಕಾ ಕೇಂದ್ರಗಳಲ್ಲಿ ಪ್ರತಿಭಟನೆ. ಆಂಜನೇಯ ಕುರುಬದೊಡ್ಡಿ. ಜಿಲ್ಲಾ ಮಟ್ಟದ ನಾಟಕ ಸ್ಪರ್ಧೆಗೆ ಕೃತಿಗಳ ಆಹ್ವಾನ. ವಿಜೇತರಿಗೆ ಬಹುಮಾನ. ಬಶೀರ್ ಅಹಮದ್ ಹೊಸಮನಿ. ಫೆಬ್ರವರಿ 10ರಂದು ಶ್ರೀ ವಸಂತ ಮಾರುತಿ ದೇವಸ್ಥಾನದಲ್ಲಿ 5ನೇ ವರ್ಷ ಪಲ್ಲಕ್ಕಿ ಉತ್ಸವ. ಅಗ್ನಿಕುಂಡ ಕಾರ್ಯಕ್ರಮ. ರಾಜೇಶ್. ಈಗ ವಾರ್ತೆಗಳ ವಿವರ. ಕ್ರೀಡೆಗಳು ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯವನ್ನು ವೃದ್ಧಿಸುತ್ತವೆ. ಆದ್ದರಿಂದ ಕ್ರೀಡಾಪಟುಗಳು ಮಾತ್ರವಲ್ಲದೆ ಎಲ್ಲಾ ವಿದ್ಯಾರ್ಥಿಗಳಿಗೆ ಕ್ರೀಡೆ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಭಾಗವಹಿಸಲು ಮುಂದಾಗಬೇಕು ಎಂದು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಸಚಿವ ಡಾಕ್ಟರ್ ಗುರುರಾಜ್ ಸುಂಕರ್ ಹೇಳಿದರು. ಅವರೆಂದು ನಗರದ ಕೃಷಿ ವಿಶ್ವವಿದ್ಯಾಲಯದ ಕ್ರೀಡಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಕೃಷಿ ವಿಶ್ವವಿದ್ಯಾಲಯ 15ನೇ ಅಂತರ್ ಮಹಾವಿದ್ಯಾಲಯಗಳ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಶಿಕ್ಷಣದ ಜೊತೆಗೆ ಕ್ರೀಡೆಗಳು ಕೂಡ ಅತ್ಯಂತ ಮುಖ್ಯವಾಗಿರುತ್ತವೆ. ಆದ್ದರಿಂದ ಕ್ರಿಯಾಶೀಲರಾಗಿ ಕ್ರೀಡೆಯಲ್ಲಿ ಭಾಗವಹಿಸಿ ತಮ್ಮ ಮಹಾವಿದ್ಯಾಲಯಕ್ಕೆ ಕೀರ್ತಿ ತರಬೇಕು. ಕ್ರೀಡಾಪಟುಗಳು ಮಾತ್ರವಲ್ಲದೆ ಇತರೆ ವಿದ್ಯಾರ್ಥಿಗಳು ಕೂಡ ಸ್ಪರ್ಧೆಗಳಲ್ಲಿ ಭಾಗವಹಿಸಬೇಕು. ಇದರಿಂದ ನಿಮ್ಮ ಮಾನಸಿಕ ಆರೋಗ್ಯವು ವೃದ್ಧಿಸುತ್ತದೆ ಎಂದು ತಿಳಿಸಿದರು. ಕ್ರೀಡೆಯಲ್ಲಿ ಸೋಲು ಗೆಲುವು ಎಂಬುದು ಸಾಮಾನ್ಯ. ಭಾಗವಹಿಸುವ ಇಚ್ಛೆ ಅತ್ಯಂತ ಮುಖ್ಯವಾಗಿರುತ್ತದೆ. ಆದ್ದರಿಂದ ಕ್ರೀಡೆಗಳಲ್ಲಿ ಭಾಗವಹಿಸುವ ಮನೋಭಾವನೆಯನ್ನು ಬೆಳೆಸಿಕೊಳ್ಳಬೇಕು. ಕ್ರೀಡೆ ಕೇವಲ ಒಂದು ದಿನಕ್ಕೆ ಸೀಮಿತವಾಗದೆ ದಿನನಿತ್ಯದ ಚಟುವಟಿಕೆಯಾಗಬೇಕು ಎಂದರು. ಪ್ರಸ್ತುತ ದಿನಗಳಲ್ಲಿ ಕ್ರೀಡೆ ವಿಜ್ಞಾನಕ್ಕೆ ವಿಸ್ತಾರಗೊಂಡಿದ್ದು, ಕ್ರೀಡೆಯಿಂದ ದಿನನಿತ್ಯದ ಜೀವನ ಶೈಲಿ ಬದಲಾಗಿ ಉತ್ತಮ ಹವ್ಯಾಸಗಳು, ಆಲೋಚನೆಗಳು ಮೂಡುತ್ತವೆ. ಇಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ಕೃಷಿ ವಿಶ್ವವಿದ್ಯಾಲಯ ವ್ಯಾಪ್ತಿಯ ಮಹಾವಿದ್ಯಾಲಯಗಳ ವಿದ್ಯಾರ್ಥಿಗಳು ಕ್ರೀಡೆಯನ್ನು ಸ್ಪರ್ಧಾ ಮನೋಭಾವದಿಂದ ಆಡಬೇಕು. ಆದರೆ ಎಂದಿಗೂ ನಾವು ಬೇರೆ ಎಂಬ ಭಾವನೆ ಬೇಡ. ಎಲ್ಲರೂ ಕೂಡ ಒಂದೇ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳೆಂಬುದನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ಎಂದು ತಿಳಿಸಿದರು. 100, 200, 400, 800, 1500, 5000 ಹಾಗೂ 10,000 ಮೀಟರ್ ಓಟ, ಹೈ ಜಂಪ್, ಬ್ರಾಡ್ ಜಂಪ್, ಟ್ರಿಪಲ್ ಜಂಪ್, ಶಾರ್ಟ್ ಪುಟ್, ಡಿಸ್ಕ್ ಥ್ರೋ, ಜಾವ್ಲಿನ್ ಥ್ರೋ, ಹ್ಯಾಮರ್ ಥ್ರೋ, ರಿಲೇ ಸೇರಿದಂತೆ ಇತರೆ ಪಂದ್ಯಾವಳಿಗಳು ನಡೆದವು. ಇಂಟರ್ ಕಾಲೇಜಿಯೇಟ್ ಅಥ್ಲೆಟಿಕ್ ಮೀಟ್. They will give guest of the day Dr. Gururaj Sunkar, Registrar UAS Raichur, for his blessings, and then Sir, works present, sir. Sir, works present, sir. That's a mark of. I request all the officials. And also I give compliment to College of Agriculture Engineering Dean and whole team for organizing this event. And this is a one-day event. And right from morning to evening, you will have all the event to complete all the 17 events. So another thing what I want to say is you be sportive throughout the events. So you treat yourself as your brothers and sisters. You are all belonging to only one university. So don't treat that I am from Gangavati, I am from Hagri, I am from the Agriculture College, Raichur Engineering. All are equal, and whoever wins. And also I congratulate the winner last year, winner College of Agriculture, Raichur, though they were the winners of the athletic meet. And this time I wish College of Hagri team to be winner by showing yourself, because it is a new college. And also I also wish other college students also, so that they can come out with very good participation in all the activities, and they become a champions. Kalburgi, and third place goes sir, to failing, sir. from Agriculture Sir. College. That is the Honorable Member of the Board of Regents from Agriculture College, from the University of Agricultural Sciences, Shri Malleshi Kulmi, who has presented the medals for the winners.
ಕೊಡು ನೆಕ್ಸ್ಟು. Record is earlier 18 minutes 15.25 seconds. The earlier meet record is 18 minutes 51.25 seconds. In the name of ಈ ಸಂದರ್ಭದಲ್ಲಿ ವಿಶ್ವವಿದ್ಯಾಲಯ ವ್ಯವಸ್ಥಾಪನಾ ಮಂಡಳಿ ಸದಸ್ಯ ಮಲ್ಲೇಶ್ ಕುಲಮಿ, ವಿದ್ಯಾರ್ಥಿ ಕ್ಷೇಮಾಭಿವೃದ್ಧಿ ವಿಭಾಗದ ಡೀನ್ ಡಾಕ್ಟರ್ ಎಸ್.ಬಿ. ಗೌಡಪ್ಪ, ಕೃಷಿ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ನಾರಾಯಣರಾವ್ ಕೆ, ಸ್ನಾತಕೋತ್ತರ ವಿಭಾಗದ ಡೀನ್ ಹಾಗೂ ಆಡಳಿತ ಅಧಿಕಾರಿ ಡಾಕ್ಟರ್ ಜಾಗೃತಿ ದೇಶಮಾನೆ, ಪ್ರಾಧ್ಯಾಪಕ ದೈಹಿಕ ಶಿಕ್ಷಣ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ರಾಜಣ್ಣ, ಉದಯ್ ಕುಮಾರ್ ಸೇರಿದಂತೆ ಇತರರು ಇದ್ದರು. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ವರ್ಗೀಕರಣಕ್ಕೆ ರಾಜ್ಯ ಸರ್ಕಾರ ರಚಿಸಿರುವ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಏಕಸದಸ್ಯ ಆಯೋಗಕ್ಕೆ ಮನವಿ ಮಾಡಲಾಗಿದ್ದು, ಮಹರ್ ಜಾತಿಯನ್ನು ಚಲವಾದಿ ಮತ್ತು ಹೊಲೆಯ ಉಪಜಾತಿಗಳಿಗೆ ಸಮಾನಾರ್ಥಕವಾಗಿ ಸೇರ್ಪಡೆ ಮಾಡದಂತೆ ಮನವಿ ಮಾಡಲಾಗಿದೆ ಎಂದು ಡಾಕ್ಟರ್ ಅಂಬೇಡ್ಕರ್ ಪರಿಶಿಷ್ಟ ಜಾತಿಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ಮಹೇಂದ್ರ ಮಿತ್ರ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಮೂಲತಃ ಪರ್ವಾರಿ ಮತ್ತು ಬರೋಡ ಮಹಾರಾಜರ ಮಿಲಿಟರಿಯಲ್ಲಿ ಅಕೌಂಟೆಂಟ್ ಆಗಿ ಕೆಲಸ ಮಾಡುತ್ತಿದ್ದಾಗ ಅವರ ಜಾತಿ ಹೆಸರು ಪರ್ವಾರಿ ಎಂದು ನಮೂದಾಗಿತ್ತು. ಈಸ್ಟ್ ಇಂಡಿಯಾ ಕಂಪನಿ ಕಾಲದ ಸೈನ್ಯದಲ್ಲಿ ಮಹರರನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನೇಮಕ ಮಾಡಿಕೊಂಡಿದ್ದು, ದಾಖಲೆಗಳಲ್ಲಿ ಮಹರರನ್ನು ಪರ್ವಾರಿ ಜಾತಿಗಳೆಂದು ನಮೂದಿಸಿದ್ದಾರೆ ಎಂದರು. ಆಂಧ್ರಪ್ರದೇಶದಲ್ಲಿ ಮಾಲ, ಹೊಲೆಯ ಹಾಗೂ ಇತರೆ ಸಂಬಂಧಿಸಿದ ಜಾತಿಯವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಮಹರ್ ಜಾತಿಯ ಮಾಲ ಮತ್ತು ಹೊಲೆಯ ಜಾತಿಗಳ ಸಮಾನಾರ್ಥಕ ಎಂದು ಹೇಳಿ ಅಂಬೇಡ್ಕರರು ನಮ್ಮ ನಾಯಕರು ಎಂದು ಹೇಳಿಕೊಂಡರು. ಅದೇ ರೀತಿ ಮಾದಿಗರು ಮೂಚಿ ಜಾತಿಗೆ ಸೇರಿದ ಡಾಕ್ಟರ್ ಜಗಜೀವನ್ ರಾಮ್ ಇವರನ್ನು ಮಾದಿಗ ಜನಾಂಗಕ್ಕೆ ಸೇರಿದವರೆಂದು ಒಳ ಮೀಸಲಾತಿ ಹೋರಾಟ ಪ್ರಾರಂಭಿಸಿದ್ದರು. ರಾಜ್ಯದಲ್ಲಿಯೂ ಡಾಕ್ಟರ್ ಜಗಜೀವನ್ ರಾಮ್ ಅವರನ್ನು ಮಾದಿಗರು ಎಂದು ಭಾವಿಸಿ ಒಳ ಮೀಸಲಾತಿ ಹೋರಾಟ ನಡೆಸಿದರು. ಮಾದಿಗ ಮತ್ತು ಮೂಚಿ ಸಮಾಜಗಳ ಮಧ್ಯೆ ಹೆಣ್ಣು ಕೊಡು ತೆಗೆದುಕೊಳ್ಳುವಂತಿರುವುದಿಲ್ಲ. ಇಂದಿಗೂ ಮೂಚಿವಾಡವೇ ಬೇರೆ, ಮಾದಿಗ ಜನರು ವಾಸಿಸುವ ಬಡಾವಣೆಗಳೇ ಬೇರೆಯಾಗಿವೆ ಎಂದರು. ಇದೇ ವರ್ಷ ಜನವರಿ ತಿಂಗಳಲ್ಲಿ ಅಖಿಲ ಕರ್ನಾಟಕ ಚರ್ಮಕಾರರ ಮಹಾಸಭಾದವರು ಮಾದಿಗರ ಪಟ್ಟಿಯಿಂದ ಚರ್ಮಕಾರರನ್ನು ಪ್ರತ್ಯೇಕಿಸಬೇಕೆಂದು ಬೆಂಗಳೂರಿನಲ್ಲಿ ಪ್ರತಿಭಟನೆ ನಡೆಸಿದ್ದರು. ಮಾದಿಗರೆಂದರೆ ಮೃತ ಪ್ರಾಣಿಗಳನ್ನು ತಿಂದವರು, ಹಾಗಾಗಿ ಮಾದಿಗರು, ಮಹರ್ ಜಾತಿಯವರು ಒಂದೇಯಾಗಿದ್ದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಇಡೀ ಜೀವನ ಅಸ್ಪೃಶ್ಯತೆಗಾಗಿ ಜೀವನ ಮುಡಿಪಿಟ್ಟಿದ್ದರು. ಕಾಂಗ್ರೆಸ್ ಪಕ್ಷದ ವಿರುದ್ಧವೇ ಅವರ ಹೋರಾಟ ನಡೆಸಿ ಮಾದಿಗ ಸಮಾಜದ ರಾಜಕೀಯ ನಾಯಕರು ಎಂದರು. ಮಾಲ, ಚಲುವಾದಿ, ಹೊಲೆಯ ಸಮಾಜದವರು ಸುಳ್ಳು ಹೇಳಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹೆಸರು ಅಪಪ್ರಚಾರ ಮಾಡಬಾರದು ಎಂದರು. ಪರಿಶಿಷ್ಟ ಜಾತಿ ಜನರಲ್ಲಿ ಮತಾಂತರಗೊಂಡವರು ಅನೇಕರು. ಮೀಸಲಾತಿ ಪಡೆಯುತ್ತಿರುವ ಕುರಿತಾಗಿಯೂ ಆಯೋಗಕ್ಕೆ ಗಮನಕ್ಕೆ ತರಲಾಗಿದೆ ಎಂದರು. ಮಹಾರಾಷ್ಟ್ರದಲ್ಲಿ ನಮ್ಮ ಇಲ್ಲಿ ಇರೋರು ಕರ್ನಾಟಕದವರು ಮಹಾರಾಷ್ಟ್ರ ಪಾಲಿಸಿಗಳನ್ನ ಅಡಾಪ್ಟ್ ಮಾಡ್ತಾರೆ ಶೆಡ್ಯೂಲ್ ಕಾಸ್ಟ್ ಅವರು. ಸೊ ಏನಂತಂದ್ರೆ ಮಹಾರಾಷ್ಟ್ರದಲ್ಲಿ ಮಹಾರು ಜಾಸ್ತಿ ಇದ್ದಾಗ ಅದಕ್ಕೆ ಮಹಾರಾಷ್ಟ್ರ ಅಂತೇಳಿ ಹೇಳ್ತಾರೆ ಅಂತೇಳಿ ಇಲ್ಲಿಗೂ ಹೇಳ್ತಾರೆ. ಸೊ ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರಹಗಳು ಮತ್ತೆ ಭಾಷಣಗಳಲ್ಲಿ ಪೇಜ್ ನಂಬರ್ 5 ಅಲ್ಲಿ ಇದೆ, ತಮ್ಗೆ ಕೊಟ್ಟಿದ್ದೀನಿ ನಾನು. ಸೊ ಇದರಲ್ಲಿ ಡಾಕ್ಟರ್ ವಿಲ್ಸನ್ ಅವರು ಆಂಥ್ರೋಪಾಲಜಿಸ್ಟ್ ಅವ್ರು ಏನಂತಾರೆ ಸೇಮ್ ಇದೆ, ಮಹಾರಾಷ್ಟ್ರ ಅಂತಂದ್ರೆ ಮಹಾರಾಷ್ಟ್ರ ಜಾಸ್ತಿ ಸಲಹೆ ಅಂತ ಹೇಳ್ತಾರೆ. ಸೊ ಅಂಬೇಡ್ಕರ್ ಅವರು ಅದಕ್ಕೆ ಅದೇ ಪುಸ್ತಕದಲ್ಲಿ ಅಂಬೇಡ್ಕರ್ ಬರಹಗಳು ಮತ್ತೆ ಭಾಷಣಗಳು ಪುಸ್ತಕದಲ್ಲಿ ಅವ್ರು ಅಬ್ಜೆಕ್ಷನ್ ಫೈಲ್ ಮಾಡ್ತಾರೆ. ಏನಂತ ಅಂತಂದ್ರೆ ಮಹಾರಾಷ್ಟ್ರ ಅಂತಂದ್ರೆ ಮಹಾ ಜನರು ಜಾಸ್ತಿ ಇದ್ದಾರೆ ಅಂತ ಮಹಾರಾಷ್ಟ್ರ ಆಗಲ್ಲದು, ಮಹಾ ಅಂತಂದ್ರೆ ಗ್ರೇಟ್. ಆ ಕಂಟ್ರಿಯಲ್ಲಿ ಬಹಳಷ್ಟು ವೀರ ಶೂರರು ಇದ್ದಾರೆ, ಹಾಗಾಗಿ ದ ಕಂಟ್ರಿ ಬಿಲಾಂಗ್ಸ್ ಟು ಗ್ರೇಟ್ ಅಂತ ಹೇಳ್ತಾರೆ. ಎರಡನೇದು ಇವ್ರು ಏನಂತಾರ ಮಹಾರಾಜರು ಕಾಲದಲ್ಲಿ ರಾಜರಿದ್ರು ಅಂತ ಹೇಳ್ತಾರೆ. ಇವತ್ತಿನ ವಾಸ್ತವಾಂಶದಲ್ಲಿ ಅಂಬೇಡ್ಕರ್ ಬರಹಗಳು ಮತ್ತೆ ಭಾಷಣಗಳು ಬಾಬಾ ಸಾಹೇಬ್ ಇದ್ರ ಬಗ್ಗೆ ಅಧ್ಯಯನ ಮಾಡುವಾಗ ಅವ್ರು ಸ್ಪಷ್ಟವಾಗಿ ಹೇಳ್ತಾರೆ. ಏನಂತಾರೆ ಅಂತಂದ್ರೆ ಈಗಿನ ಪರಿಸ್ಥಿತಿಗಳು ನೋಡಿದ್ರೆ ಇವ್ರದ್ದು ಊರಿಗೆ ವಾಸ ಮಾಡೋದು, ಇವ್ರಿಗೆ ಸಿವಿಕ್ ರೈಟ್ಸ್ ಇಲ್ಲ ಅದು ಇವೆಲ್ಲ ನೋಡ್ತಿದ್ರೆ ಇವರು ಇತಿಹಾಸದಲ್ಲಿ ರಾಜರಿರಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ಬಾಬಾ ಸಾಹೇಬ್ ಇವ್ರಿಗೆ ಏನಂತಾರ ಶೆಡ್ಯೂಲ್ ಕಾಸ್ಟ್ ಅವ್ರನ್ನ ಅನ್ಟಚಬಿಲಿಟಿ ಇಸ್ ದ ಬೈ ಪ್ರಾಡಕ್ಟ್ ಆಫ್ ಕಾಸ್ಟ್ ಸಿಸ್ಟಮ್ ಅಂತ ಹೇಳ್ತಾರೆ. ಸೊ ಇವರೇ ಶೆಡ್ಯೂಲ್ ಕಾಸ್ಟ್ ಅವ್ರು ಏನಂತಾರೆ ಮತ್ತೆ ಪಂಚಬಲ ಅಂತ ಹೇಳ. ಪಂಚಬಲ ಇರೋದೇ ಇಲ್ಲ. ವರ್ಣಾಶ್ರಮ ಪದ್ಧತಿಯಲ್ಲಿ ಚತುರ ಅಂತಂದ್ರೆ ನಾಲ್ಕೇ ಇರೋದು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಇವು ಎಲ್ಲ ಗೂಢ ಕಲ್ಪನೆ ಇಟ್ಕೊಂಡು ಏನು ಗೊತ್ತಾದಾಗ. ಈ ಸಂದರ್ಭದಲ್ಲಿ ನರಸಿಂಹಲು ಪೋತಗಲ್, ಉರ್ಕುಂದಪ್ಪ ಜಗ್ಲಿ, ಹುಸೇನ್ ಬಾಷಾ, ಪಲಕನ ಮರಡಿ ಉಪಸ್ಥಿತರಿದ್ದರು. ಬಗರ್ ಹುಕುಂ ಸಾಗುವಳಿದಾರರಿಗೆ ಪಟ್ಟ ನೀಡುವ ವಿಷಯದಲ್ಲಿ ಜನರು ಬಹುದಿನದಿಂದ ನಿರೀಕ್ಷೆಯನ್ನು ರಾಜ್ಯ ಸರ್ಕಾರ ಹುಸಿಗೊಳಿಸಿದ್ದು, ಅನೇಕ ಅರ್ಜಿಗಳನ್ನು ತಿರಸ್ಕರಿಸುವುದನ್ನು ವಿರೋಧಿಸಿ
ಫೆಬ್ರವರಿ 10ರಂದು ಪ್ರತಿಭಟನೆ ನಡೆಸಲಾಗುತ್ತಿದೆ ಎಂದು ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ ಜಿಲ್ಲಾ ಮುಖಂಡ ಆಂಜನೇಯ ಕುರುಬದೊಡ್ಡಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕಳೆದ 10 ವರ್ಷಗಳಿಂದ ಸರ್ಕಾರಿ ಭೂಮಿಯನ್ನು ಕೃಷಿ ಮಾಡಿಕೊಂಡು ಜೀವನ ಕಟ್ಟಿಕೊಂಡಿರುವ ಸಾವಿರಾರು ರೈತರ ಕುಟುಂಬಗಳು ಸಾಗುವಳಿ ಚೀಟಿ ಪಡೆಯಲು ಅನೇಕ ಬಾರಿ ಸರ್ಕಾರಕ್ಕೆ ಅರ್ಜಿ ಸಲ್ಲಿಸಿಕೊಂಡಿದ್ದರು. ಇಲ್ಲಿಯವರೆಗೆ ಯಾವ ಸರ್ಕಾರವೂ ಬಗರ್ ಹುಕುಂ ಸಾಗುವಳಿದಾರರ ಸಮಸ್ಯೆ ಪರಿಹರಿಸಲು ಮುಂದಾಗಿರಲಿಲ್ಲ. ಆದರೆ ರಾಜ್ಯ ಸರ್ಕಾರ ಬಗರ್ ಹುಕುಂ ಸಾಗುವಳಿ ಪಟ್ಟ ನೀಡಲು ಮುಂದಾಗಿ ಸಲ್ಲಿಸಿರುವ ಅರ್ಜಿಗಳನ್ನು ಅವೈಜ್ಞಾನಿಕ ಕಾರಣ ರದ್ದುಗೊಳಿಸಲಾಗಿದೆ. ರೈತರು ಸಾಗುವಳಿ ಮಾಡುತ್ತಿರುವ ಗೋಮಾಳ ಭೂಮಿಯನ್ನು 100 ಜಾನುವಾರುಗಳಿಗೆ 30 ಎಕರೆ ಪ್ರದೇಶದಷ್ಟು ಗೋಮಾಳ ಮೀಸಲಿಡಲುವುದಾಗಿ ಭೂಮಿಯನ್ನು ನೀಡಲು ನಿರಾಕರಿಸಲಾಗುತ್ತಿದೆ. ಜಾನುವಾರುಗಳ ಗಣತಿ ವಾಸ್ತವವಾಗಿ ನಡೆಯದೇ ಇರುವಾಗ ಸಂಖ್ಯೆಯೂ ಇಲ್ಲ. ಗೋಮಾಳ ಭೂಮಿ ಪರಿಕಲ್ಪನೆಯನ್ನು ಪುನರ್ರಚಿಸುವ ಅವಶ್ಯಕತೆ ಇದೆ ಎಂದರು. SC/ST ಹಿಂದುಳಿದ ವರ್ಗದವರೇ ಹೆಚ್ಚು ಭೂರಹಿತರಾಗಿದ್ದು ಸಾಮಾಜಿಕ ನ್ಯಾಯದ ಆಧಾರದ ಮೇಲೆ ಭೂಮಿ ಮಂಜೂರಾತಿ ನೀಡಿ ಸಂವಿಧಾನ ಆಶಯಗಳನ್ನು ಈಡೇರಿಸಬೇಕು ಎಂದರು. ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಫೆಬ್ರವರಿ 10ರಂದು ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ನಡೆಯಲಿರುವ ಹೋರಾಟವನ್ನು ಬೆಂಬಲಿಸುವಂತೆ ಮನವಿ ಮಾಡಿದರು. ಈ ಭೂಮಿಗಳನ್ನು ಹಲವಾರು ಜನರು, ಲಕ್ಷಾಂತರ ಜನರು ಭೂಮಿ ಉಳುಮೆ ಮಾಡಿಕೊಂಡು ನಂಬಿಕೊಂಡು ಬಂದಿರ್ತಕ್ಕಂಥ ಜನರು ಇವತ್ತು ಅರ್ಜಿಗಳು ಫಾರ್ಮ್ ನಂಬರ್ 53, 57 ಹಾಕೊಂಡ ಜನರು ಎಲ್ಲ ಈ ಅರ್ಜಿಗಳನ್ನು ತಿರಸ್ಕಾರ ಮಾಡಿಸಲಾಗಿದೆ. ಎಷ್ಟು ಇವತ್ತು 90% ಅರ್ಜಿಗಳನ್ನು ತಿರಸ್ಕಾರವಾಗಿದೆ. ಹಲವಾರು ಭೂಮಿಗಳು, ವಿವಿಧ ಭೂಮಿಗಳು ಇದ್ದಾವೆ. ಬೇರೆ ಸರ್ಕಾರಿ ಯಾವುದ್ಯಾವುದು ಬೇರೆ ಬೇರೆ ಹೆಸರಿನಲ್ಲಿ ಇದ್ದಾವೆ. ಯಾವ ಭೂಮಿ ಮಾಡ್ತೀವಿ ಅಂತ ನಾವು ಪ್ರಶ್ನೆ ಕೇಳಿದ್ರೆ DC ಅವ್ರನ್ನ ಮತ್ತೆ ತಹಸೀಲ್ದಾರ್ ಅವ್ರನ್ನ ಖಾಲಿ ಸರ್ಕಾರ ಭೂಮಿ ಅಂತ ಒಂದು ಮಾತ್ರ ಮಾಡ್ತೀವಿ ಅಂತ ಒಂದು ಹೇಳಿದರು. ಸರ್ಕಾರ ಅಂದರೆ ಎಷ್ಟೈತೆ ನಮ್ಮ ರಾಜ್ಯದಲ್ಲಿ, ನಮ್ಮ ತಾಲೂಕಿನಲ್ಲಿ ಈಗ ಭಾಳ ಕಡಿಮೆ ಇದೆ. ಪಾರಂಪರಿಕ ಭಾಳಷ್ಟು ಭೂಮಿ ಐತೆ, ಗಿರಣಿ ಭೂಮಿ ಭಾಳಷ್ಟು ಐತೆ. ಈ ಹಲವಾರು ರೈತರು ಅದೇ ಭೂಮಿ ನಂಬಿಕೊಂಡು ಬಂದಿರ್ತಕ್ಕಂಥದ್ದು. ಇದೇ ಗಿರಣಿ ಭೂಮಿ ನಾವು ಮಾಡಲ್ಲ. ಒಂದು ಸುತ್ತೋಲೆ ಬಂದದ, 100 ಹಸುಗಳಿಗೆ 30 ಎಕರೆ ಬಿಡಬೇಕಂತಂದು ಒಂದು ಸುತ್ತೋಲೆ ಬಂದದ. ಆ ಪ್ರಕಾರ 2011ರಲ್ಲಿ ಹಸುಗಳು ಇಷ್ಟಿದ್ದವು. ಈಗ ಎಲ್ಲ ರೈತರು ಈಗ ಹಸುಗಳು ಕಡಿಮೆ ಆಗವ, ಎಲ್ಲ ಟ್ರಾಕ್ಟರ್ಲಿಂದ ಉಳುಮೆ ಮಾಡಕತ್ತಾರ. ಈಗ ಸರ್ಕಾರದವರು ಅದೇ ಆ ಪ್ರಕಾರ ಹಸುಗಳು ಎಷ್ಟಿದಾವ ಎಷ್ಟಿಲ್ಲ ಅಂತ ಸ್ವಲ್ಪ ಸರ್ವೆ ಮಾಡಿ. ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ಷಣ್ಮುಖಪ್ಪ ಗಂಟಿ ಮಾತನಾಡಿ, ಭೂಮಿ ಮತ್ತು ವಸತಿ ನೀಡುವಲ್ಲಿ ಸರ್ಕಾರ ಗೊಂದಲ ಸೃಷ್ಟಿಸುತ್ತಲೇ ಇದೆ. ಭೂಮಿಗಾಗಿ ಸಲ್ಲಿಸಿರುವ ಅರ್ಜಿಗಳನ್ನು ತಿರಸ್ಕರಿಸಲಾಗುತ್ತಿದ್ದರೆ ವಸತಿ ಅರ್ಜಿಗಳನ್ನು ಸಹ ಪರಿಗಣಿಸುತ್ತಿಲ್ಲ. ನದಿ ಬಂದು ಬಡಾವಣೆಗೆ ನೀರು ನುಗ್ಗಿದಾಗ ಬರುವ ಕಂದಾಯ ಅಧಿಕಾರಿಗಳು ವಸತಿಗಾಗಿ ಅರ್ಜಿ ಸಲ್ಲಿಸಿದ್ದರೂ ಪರಿಗಣಿಸುತ್ತಿಲ್ಲ. ಶಕ್ತಿನಗರ, ಕಾಡ್ಲೂರು, ಕರೇಕಲ್ ಸೇರಿದಂತೆ ನೀರು ನುಗ್ಗಿದ ನಿವಾಸಿಗಳಿಗೆ ಇಂದಿಗೂ ಮನೆ ನೀಡಿಲ್ಲ ಎಂದರು. ಅದೇ ಊರಲ್ಲಿ ಇದ್ದುಕೊಂಡು ಸುಮಾರು 3-4 ಕಿಲೋಮೀಟರ್ ನಡೆದು ಇನ್ನೊಂದು ಜಾಗ ಹೋಗ್ಬೇಕಾದ್ರೆ ತೊಂದರೆ ಆಗ್ತಾ ಇದೆ. ಆ ಕಾರಣಕ್ಕಾಗಿ ಈ ವಸತಿ ಯೋಜನೆಯ ಬರ್ತಕ್ಕಂಥ ಮನೆಗಳನ್ನು ಪ್ರತಿ ಪಂಚಾಯತಿಯಿಂದ ಇದ್ದ ಊರಲ್ಲೇ ಯಾರಿಗೆ ಜಾಗ ಅದ ಅವರಿಗೆ ಏನಪ್ಪ ಅಂದರೆ ನೀಡಬೇಕು. ಇದು ಆದೇಶ ಸರ್ಕಾರ ಮಾಡಬೇಕಂತ ನಾನು ಮುಖಾಂತರ ಮನವಿ ಮಾಡಿಕೊಳ್ತೀನಿ. ಅದೇ ರೀತಿಯಾಗಿ ಹೋದ ಸಲ ನಮ್ಮ ಶಕ್ತಿನಗರ ಮತ್ತು ಕಾಡೂರು, ಕರೇಕಲ್, ರಂಗಾಪುರ ಭಾಗಗಳಿಂದ ಸುಮಾರು ವಸತಿ ಯೋಜನೆಗೆ ಸಂಬಂಧಪಟ್ಟಂಗೆ ನದಿ ಮುಳುಗಡೆ ಆಗುವ ಸಂದರ್ಭದಲ್ಲಿ ನಾವು ಅರ್ಜಿಗಳನ್ನು ಸಲ್ಲಿಸಿದ್ದೀವಿ. ಆವಾಗ ನದಿ ಬಂದಾಗ ಮಾತ್ರ ಎಲ್ಲ AC ಮತ್ತು ತಹಸೀಲ್ದಾರ್ DC ಅವರು ಓಡಾಡ್ತಾರೆ ವಿನಃ ಆಮೇಲೆ ಆ ಕಡೆ ತಿರುಗಿನೂ ನೋಡೋಂಗಿಲ್ಲ. ಇವತ್ತಿನ ಮಿತಿಗೆ ವಸತಿ ಯೋಜನೆ ಮತ್ತು ಮನೆಗಳು ಅಲ್ಲಿ ಶಿಫ್ಟ್ ಮಾಡೋಕೆ ಆಗಿ ಹೇಳಿರ್ತಕ್ಕಂಥ ಅಧಿಕಾರಿಗಳು ಇವಾಗ ಬರ್ತಾ ಇಲ್ಲ. ಈ ಸಂದರ್ಭದಲ್ಲಿ ರಂಗಾರೆಡ್ಡಿ, ಕೃಷ್ಣ ಪ್ರಸಾದ್ ಇದ್ದರು. ಹೊಸಮನೆ ಪ್ರಕಾಶನದಿಂದ ವೈಚಾರಿಕ ನಾಟಕ ಕೃತಿಗಳ ಸ್ಪರ್ಧೆಯನ್ನು ಆಯೋಜಿಸಲಾಗಿದ್ದು ವಿಜೇತ ಕೃತಿಗಳಿಗೆ ಬಹುಮಾನ ವಿತರಿಸಲಾಗುತ್ತದೆ ಎಂದು ಪ್ರಕಾಶನದ ಅಧ್ಯಕ್ಷ ಬಶೀರ್ ಅಹಮದ್ ಹೊಸಮನಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಸ್ಪರ್ಧೆಯಲ್ಲಿ ಭಾಗವಹಿಸುವ ಕೃತಿಕಾರರು 2024ರಲ್ಲಿ ಪ್ರಕಟವಾಗಿರಬೇಕು, ಜಿಲ್ಲೆಯವರೇ ಆಗಿರಬೇಕು, ಧಾರ್ಮಿಕ ಮತ್ತು ಮೂಢನಂಬಿಕೆ ಬಿತ್ತುವ ಕೃತಿಯಾಗಿರಬಾರದು, ಸೃಜನಶೀಲ ಕೃತಿಯಾಗಿರಬೇಕು,
ಕಂಪನಿ ನಾಟಕ, ಸಾಮಾಜಿಕ ನಾಟಕಗಳು ಸ್ಪರ್ಧೆಯಲ್ಲಿ ಅವಕಾಶವಿರುವುದಿಲ್ಲ. 2024 ಜನವರಿ 1ರಿಂದ ಡಿಸೆಂಬರ್ 31 ಒಳಗೆ ಕೃತಿಗಳು ಸ್ಪರ್ಧೆಗೆ ಅರ್ಹವಾಗಿವೆ. ಸಂಕಲನಗಳ ನಾಟಕಗಳಿಗೆ ಅವಕಾಶವಿರುವುದಿಲ್ಲ. ತೀರ್ಪುಗಾರರ ನಿರ್ಧಾರವೇ ಅಂತಿಮವಾಗಿದೆ. ಪ್ರಥಮ ಬಹುಮಾನವಾಗಿ 5,000 ರೂಪಾಯಿ ನಗದು ಹಾಗೂ ಪಾರಿತೋಷಕ, ದ್ವಿತೀಯ ಬಹುಮಾನವಾಗಿ 3,000 ರೂಪಾಯಿ ಫಲಕ ನೀಡಲಾಗುತ್ತದೆ ಎಂದರು. ಲೇಖಕರು ಹೆಸರು, ವಿಳಾಸ, ಮೊಬೈಲ್ ನಂಬರ್ ಸ್ಪಷ್ಟವಾಗಿ ಬರೆದಿರಬೇಕು. ಕೃತಿಯ 2 ಪ್ರತಿಗಳನ್ನು ಫೆಬ್ರವರಿ 25 ಒಳಗೆ ಬಶೀರ್ ಅಹಮದ್ ಹೊಸಮನಿ, ಅಧ್ಯಕ್ಷರು, ಹೊಸಮನಿ ಪ್ರಕಾಶನ, ಕನ್ನಡ ಡಿಮಡಿಮ ನಿಲಯ, ಮನೆ ನಂಬರ್ 14-2-215/9, ಅಮರೇಶ್ವರ ನಗರ, ತಂಪು ಉಗ್ರಾಣ ಹಿಂದೆ, ಅಸ್ಕಿಹಾಳ್, ರಾಯಚೂರು 584104. ಮೊಬೈಲ್ ಸಂಖ್ಯೆ 7483549744 ಅಥವಾ 9902597394 ಸಂಪರ್ಕಿಸುವಂತೆ ಮನವಿ ಮಾಡಿದರು. ಪ್ರಶಸ್ತಿ ಫಲಕ, ಪ್ರಶಸ್ತಿ ಪತ್ರ ಹಾಗೂ ಶಾಲು, ಹಾರಗಳು ಗೌರವ ಇರುತ್ತದೆ. ಪ್ರಶಸ್ತಿಗೆ ಕಳಿಸುವ ಕೃತಿಗಳಿಗೆ ನಿಯಮಗಳು. ಇದೊಂದು ರಾಯಚೂರು ಜಿಲ್ಲಾ ಮಟ್ಟದ ನಾಟಕ ಕೃತಿ ಸ್ಪರ್ಧೆ. ರಾಯಚೂರು ಜಿಲ್ಲಾ ಬರಹಗಾರರೇ ಆಗಿರಬೇಕು. ಬೇರೆ ಜಿಲ್ಲೆಯಿಂದ ಬಂದವರಾದರೆ 10 ವರ್ಷ ಇಲ್ಲಿ ನೆಲೆಸಿರಬೇಕು. ನಾಟಕ ಕೃತಿ ವೈಚಾರಿಕ ಕೃತಿಯಾಗಿರಬೇಕು. ಸೃಜನಶೀಲ ಕೃತಿಯಾಗಿರಬೇಕು. ಧಾರ್ಮಿಕ ಹಾಗೂ ಮೂಢನಂಬಿಕೆ ಬಿತ್ತುವಂತಹ ಕೃತಿಗಳಾಗಿರಬಾರದು. ಕಂಪನಿ ನಾಟಕ ಶೈಲಿಯ ಹಳ್ಳಿಗಳಲ್ಲಿ ಆಡುವ ಸಾಮಾಜಿಕ ನಾಟಕಗಳಿಗೆ ಸ್ಪರ್ಧೆಗೆ ಅವಕಾಶ ಇರುವುದಿಲ್ಲ. ಹಸ್ತಪ್ರತಿ ನಾಟಕಗಳಿಗೂ ಅವಕಾಶ ಇರುವುದಿಲ್ಲ. ವಚನ ಚಳವಳಿಯ ವೈಚಾರಿಕ ನೆಲೆಯ ಕೃತಿಗಳಾದರೆ ಸ್ಪರ್ಧೆಗೆ ಕಳಿಸಲು ಅವಕಾಶವಿದೆ. ಮೂಢನಂಬಿಕೆ ಬಿಂಬಿಸುವಂತಿರಬಾರದು ವಚನ ಚಳವಳಿಯ ಕೃತಿಗಳಿಗೆ. 2024 ಜನವರಿ 1ರಿಂದ 2024 ಡಿಸೆಂಬರ್ 31 ಪ್ರಕಟಗೊಂಡಿರುವ ನಾಟಕ ಕೃತಿಗಳು ಸ್ಪರ್ಧೆಗೆ ಅರ್ಹ. ನಾಟಕ ಕೃತಿ 2024ರಲ್ಲಿ ಪ್ರಥಮ ಮುದ್ರಣವಾಗಿರಬೇಕು. ಮರಮುದ್ರಣ ಕೃತಿಯು ಅರ್ಹವಲ್ಲ. ನಾಟಕ ಕೃತಿ ಒಬ್ಬರೇ ರಚಿಸಿದ್ದಿರಬೇಕು. ಸಂಕಲನಗಳಲ್ಲಿ ಬೇರೆ ಬೇರೆ ಲೇಖಕರ ನಾಟಕಗಳಿದ್ದರೆ ಪರಿಗಣಿಸಲಾಗುವುದಿಲ್ಲ. ತೀರ್ಪುಗಾರರ ನಿರ್ಣಯವೇ ಅಂತಿಮ. ಯಾವುದೇ ಪತ್ರ ವ್ಯವಹಾರಕ್ಕೆ ಅವಕಾಶವಿರುವುದಿಲ್ಲ. ತೀರ್ಪುಗಾರರ ನಿರ್ಣಯದ ನಂತರ ಪ್ರಶಸ್ತಿ ವಿತರಣಾ ಸಮಾರಂಭದ ದಿನಾಂಕ ಮತ್ತು ಸ್ಥಳ ಪ್ರಕಟಿಸಲಾಗುವುದು. ಪ್ರಶಸ್ತಿ ವಿತರಣಾ ಸ್ಥಳ ಜಿಲ್ಲಾ ಕೇಂದ್ರ ರಾಯಚೂರಿನಲ್ಲಿಯೇ ಮಾಡಲಾಗುತ್ತದೆ. ಲೇಖಕರು ತಮ್ಮ ಹೆಸರು, ವಿಳಾಸ, ಮೊಬೈಲ್ ನಂಬರ್ ಸ್ಪಷ್ಟವಾಗಿ ಬರೆದು ಪತ್ರದೊಂದಿಗೆ ಸ್ಪರ್ಧೆಗೆ ಕಳಿಸಬೇಕು. ಆದ್ದರಿಂದ ಮೇಲಿನ ನಿಬಂಧನೆ ಅನುಸರಿಸಿ ಜಿಲ್ಲೆಯ ವೈಚಾರಿಕ ನಾಟಕ ಕೃತಿಗಳ ಲೇಖಕರು ತಮ್ಮ ಪ್ರಕಟಿತ ನಾಟಕ ಕೃತಿಯ 2 ಪ್ರತಿಗಳನ್ನು ಈ ಕೆಳಕಂಡ ವಿಳಾಸಕ್ಕೆ ದಿನಾಂಕ ಫೆಬ್ರವರಿ 25, 2025 ರಿಜಿಸ್ಟರ್ ಅಂಚೆ ಅಥವಾ ಕೊರಿಯರ್ ಮೂಲಕ ಈ ಕೆಳಕಂಡ ನಮ್ಮ ವಿಳಾಸಕ್ಕೆ ತಲುಪಿಸುವಂತೆ ಕಳಿಸಲು ಕೋರಲಾಗಿದೆ. ಫೆಬ್ರವರಿ 25 ನಂತರ ಬಂದವುಗಳನ್ನು ಸ್ಪರ್ಧೆಗೆ ಪರಿಗಣಿಸುವುದಿಲ್ಲ. ವಿಳಾಸ: ಬಶೀರ್ ಅಹಮದ್ ಹೊಸಮನಿ, ಅಧ್ಯಕ್ಷರು, ಹೊಸಮನಿ ಪ್ರಕಾಶನ, ರಾಯಚೂರು. ಮನೆ ಕನ್ನಡ ಡಿಂಡಿಮ ನಿಲಯ, ಮನೆ ಸಂಖ್ಯೆ 14-2-215/9, ಅಮರೇಶ್ವರ ನಗರ, ತಂಪು ಉಗ್ರಾಣದ ಹಿಂದೆ, ಅಸ್ಕಿಹಾಳ್, ರಾಯಚೂರು 584104, ಪಿನ್ಕೋಡ್ 1. ಈ ಸಂದರ್ಭದಲ್ಲಿ ರುದ್ರಯ್ಯ ಗುಣಾರಿ, ರಾಮಲಿಂಗಪ್ಪ ಕುಣಸಿ, ಕೆ ವೀರೇಶ್ ಬಾಬು ಉಪಸ್ಥಿತರಿದ್ದರು. ನಗರದ ಶ್ರೀ ವಸಂತ ಮಾರುತಿ ದೇವಸ್ಥಾನದಲ್ಲಿ 5ನೇ ವರ್ಷದ ಪಲ್ಲಕ್ಕಿ ಉತ್ಸವ ಮತ್ತು ಅಗ್ನಿಕುಂಡ ಕಾರ್ಯಕ್ರಮ ಫೆಬ್ರವರಿ 10ರಂದು ನಡೆಯಲಿದೆ ಎಂದು ಶಿವದೀಕ್ಷಾ ಗುರುಸ್ವಾಮಿ ರಾಜೇಶ್ ಹೇಳಿದರು. ಅವರೆಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ನಗರದ ಬಸವನಬಾವಿ ವೃತ್ತದ ಬಳಿ ಇರುವ ಶ್ರೀ ವಸಂತ ಮಾರುತಿ ದೇವಸ್ಥಾನದಲ್ಲಿ ಕಳೆದ 5 ವರ್ಷಗಳಿಂದ ಶಿವದೀಕ್ಷಾ ಕಾರ್ಯಕ್ರಮ ಆಯೋಜಿಸಿ ನಿತ್ಯ ಅನ್ನದಾನ ನಡೆಸಲಾಗುತ್ತಿದೆ. ಫೆಬ್ರವರಿ 10ರಂದು ಬೆಳಗ್ಗೆ ನವಗ್ರಹ ಪ್ರತಿಷ್ಠಾಪನೆ, ಹೋಮ ಹವನ, ಶಿವಲಿಂಗ, ನಂದಿ ಪ್ರತಿಷ್ಠಾಪನೆ, ಬೆಳಗ್ಗೆ 11 ಗಂಟೆಗೆ ದ್ವಾದಶ ಜ್ಯೋತಿರ್ಲಿಂಗ ಪಡಿಪೂಜೆ, ಪಂಚಾಮೃತ ಅಭಿಷೇಕ ಕಾರ್ಯಕ್ರಮಗಳು ನಡೆಯಲಿವೆ ಎಂದರು. ಹಾಗೂ ಪಡಿಪೂಜಾ ಕಾರ್ಯಕ್ರಮ
ದಕ್ಷಯಜ್ಞ ಕಾರ್ಯಕ್ರಮ ಇರುತ್ತೆ ಶಿವ. 4 ಗಂಟೆಗೆ ದಿವ್ಯ ಮೆರವಣಿಗೆ ಇರುತ್ತೆ. 4 ಗಂಟೆಯಿಂದ ಗದ್ವಾಲ್ ರೋಡು, ಸಿಟ್ಟಾಯಿ ಸರ್ಕಲ್ ಹಾಗೂ ಚಂದ್ರಮಳ ವೃತ್ತದಿಂದ ಮತ್ತು ಬಸವನಬಾಯಿ ಸರ್ಕಲ್ ತನಕ ದಿವ್ಯ ಬ್ರಹ್ಮರಾಮ ಮಲ್ಲಿಕಾರ್ಜುನರವರ ಮೆರವಣಿಗೆ ಇರುತ್ತೆ ಶಿವ. ಎಲ್ಲ ಸುತ್ತಮುತ್ತ 40 ಹಳ್ಳಿಗಳಿಂದ ಸುಮಾರು 15,000 ರಿಂದ 2,000 ಶಿವಸ್ವಾಮಿಗಳು ಬಂದು ಸೇರ್ತಾರೆ ಶಿವ. ಅವತ್ತು ಮಧ್ಯಾಹ್ನ ಅನ್ನದಾನ ಇರುತ್ತೆ ಶಿವ. ರಾತ್ರಿ 7 ದಕ್ಷಯಜ್ಞ ಕಾರ್ಯಕ್ರಮ, ಅಗ್ನಿಗುಂಡ ಕಾರ್ಯಕ್ರಮ ಇರುತ್ತೆ ಶಿವ. ಶಿವಸ್ವಾಮಿ ಗುರುಸ್ವಾಮಿ ಶ್ರೀಕಾಂತ್ ಮಾತನಾಡಿ, ಪ್ರತಿ ವರ್ಷ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಸಲಾಗುತ್ತಿದೆ. ಫೆಬ್ರವರಿ 10ರಂದು ಸಂಜೆ ಪಲ್ಲಕ್ಕಿ ಉತ್ಸವ, ನಂದಿಕೋಲು, ಚಂಡಿ ಮೇಳ, ಬಾಜಾ ಭಜಂತ್ರಿಯೊಂದಿಗೆ ಮೆರವಣಿಗೆ ನಡೆಯಲಿದೆ. ಬಸವನಬಾವಿ ವೃತ್ತದಿಂದ ವಿವಿಧ ರಸ್ತೆಗಳ ಮೂಲಕ ಸಂಚರಿಸಿ ಚಂದ್ರಮಾಳೇಶ್ವರ ವೃತ್ತದ ಮೂಲಕ ಮರಳಿ ದೇವಸ್ಥಾನಕ್ಕೆ ಮೆರವಣಿಗೆಗೆ ಆಗಮಿಸಲಿದೆ. ನಂತರ ಅಗ್ನಿಕುಂಡ ಕಾರ್ಯಕ್ರಮ ನಡೆಯಲಿದ್ದು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ತಿಳಿಸಿದರು. ಪಡಿಪೂಜೆ ಕಾರ್ಯಕ್ರಮ, ಮೆರವಣಿಗೆ ಕಾರ್ಯಕ್ರಮ ನಾಳೆ 10ನೇ ತಾರೀಕು ಸೋಮವಾರದಂದು ಇಟ್ಕೊಂಡಿದ್ದೀವಿ. ಈವ್ನಿಂಗ್ ಸಂಜೆ ಹೊತ್ತಲ್ಲಿ 7 ಅಗ್ನಿಗುಂಡ ಕಾರ್ಯಕ್ರಮ ಮುಗಿದಿರ್ತದೆ. ಸುತ್ತಮುತ್ತಲ ಹಳ್ಳಿದ ಜನ ಎಲ್ಲ ಬರ್ತಾರಲ್ಲ, ಸ್ವಲ್ಪ ನಮಗೆ ಆ ಕಾರಣಕ್ಕೆ ರಶ್ಮಿ ಕೊಟ್ಟು ಎಲ್ಲರಿಗೂ ತಿಳಿಸ್ಬೇಕಾಗ್ತದೆ. ಪ್ರತಿಯೊಂದು ಸಿದ್ಧ ಅನ್ನದಾನ 48 ದಿನ ಅನ್ನದಾನ ನಿರಂತರ ಇರ್ತದೆ. ಅದು ಏನಂದರೆ ಇದೇ 10ನೇ ತಾರೀಕದಂದು ಅವತ್ತು ಪಡಿಪೂಜೆ ಕಾರ್ಯಕ್ರಮ ಇಟ್ಕೊಂಡು ಬೆಳಗಿನ ಜಾವ ಅಭಿಷೇಕ ಕಾರ್ಯಕ್ರಮ ಮತ್ತು ಲಿಂಗ ಪ್ರತಿಷ್ಠಾಪನೆ ಇದೆ. ನವಗ್ರಹ ಲಿಂಗ ಪ್ರತಿಷ್ಠಾಪನೆ ಹಾಗೆ 4:45 ನಮ್ಮ ಸಿಟಿ ಟ್ಯಾಕ್ಸ್ ವೃತ್ತಲ್ಲಿದ್ದ ಗದ್ವಾಲ್ ರೋಡು, ಸಿಟಿ ಟ್ಯಾಕ್ಸ್ ವೃತ್ತ, ಮಾಳೇಶ್ವರ ಸರ್ಕಲ್ಲಿದ್ದ ಮತ್ತೆ ನಮ್ಮ ಬಸವನಬಾಯಿ ಸರ್ಕಲ್ಗೆ ಬಂದು ಮೆರವಣಿಗೆ ಸೇರ್ತದೆ. ಈ ಸಂದರ್ಭದಲ್ಲಿ ಶಿವದೀಕ್ಷೆ ಪಡೆದ ಗುರುಸ್ವಾಮಿಗಳಾದ ಶಿವಲಿಂಗು, ವೀರೇಶ್, ಅರವಿಂದ್ ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೃಷಿ ವಿಶ್ವವಿದ್ಯಾಲಯದಲ್ಲಿ ಅಂತರ್ ಮಹಾವಿದ್ಯಾಲಯಗಳ ಕ್ರೀಡಾಕೂಟ, ದೈಹಿಕ ಆರೋಗ್ಯ ಸದೃಢತೆಗೆ ಕ್ರೀಡೆಗಳು ಅಗತ್ಯ, ಗುರುರಾಜ್ ಸುಂಕದ್. ಮಹರ್ ಜಾತಿ ಜನರನ್ನು ಚಲುವಾದಿ, ಹೊಲೆಯ ಜಾತಿಗಳ ಸಮಾನಾರ್ಥಕ ಪರಿಗಣಿಸದೇ ಇರಲು ಮಹೇಂದ್ರ ಮಿತ್ರ ಮನವಿ. ಬಗರ್ ಹುಕುಂ ಸಾಗುವಳಿದಾರರ ಅರ್ಜಿ ತಿರಸ್ಕಾರ ವಿರೋಧಿಸಿ ಫೆಬ್ರವರಿ 10ರಂದು ಜಿಲ್ಲಾ ಮತ್ತು ತಾಲೂಕಾ ಕೇಂದ್ರಗಳಲ್ಲಿ ಪ್ರತಿಭಟನೆ, ಆಂಜನೇಯ ಕುರುಬದೊಡ್ಡಿ. ಜಿಲ್ಲಾ ಮಟ್ಟದ ನಾಟಕ ಸ್ಪರ್ಧೆಗೆ ಕೃತಿಗಳ ಆಹ್ವಾನ, ವಿಜೇತರಿಗೆ ಬಹುಮಾನ, ಬಶೀರ್ ಅಹಮದ್ ಹೊಸಮನಿ. ಫೆಬ್ರವರಿ 10ರಂದು ಶ್ರೀ ವಸಂತ ಮಾರುತಿ ದೇವಸ್ಥಾನದಲ್ಲಿ 5ನೇ ವರ್ಷ ಪಲ್ಲಕ್ಕಿ ಉತ್ಸವ, ಅಗ್ನಿಕುಂಡ ಕಾರ್ಯಕ್ರಮ. ರಾಜೇಶ್. ಇಲ್ಲಿಗೆ ಮೇಘ ವಾರ್ತೆಗಳು ಮುಕ್ತಾಯವಾದವು. ಮುಂದಿನ ಮೇಘ ವಾರ್ತೆಗಳೊಂದಿಗೆ ಪುನಃ ಭೇಟಿಯಾಗೋಣ. ವಂದನೆಗಳು.